ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಮಹಾಗಣಪತಯೇ ನಮಃ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಭಗವತಿ ಭದ್ರಕಾಳ್ಯೈ ನಮಃ. ಪ್ರೀತಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಗುರುವಾರದ ಬೃಹಸ್ಪತಿಯ ಶುಭ ಪ್ರಭಾವದಿಂದಾಗಿ ಇಂದು ನಿಮಗೆ ಅತ್ಯಂತ ನಕಾರಾತ್ಮಕ ಮತ್ತು ಭಾಗ್ಯದಾಯಕ ದಿನವಾಗಿದೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹೊಸ ಉತ್ಸಾಹ ಮೂಡಲಿದ್ದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ದೃಢ ನಿರ್ಧಾರಗಳು ಹಾಗೂ ನಾಯಕತ್ವ ಗುಣಕ್ಕೆ ಮೇಲಧಿಕಾರಿಗಳಿಂದ ಉತ್ತಮ ಮನ್ನಣೆ ದೊರೆಯುವಂಥ ದಿನ. ಹೊಸ ಜವಾಬ್ದಾರಿಗಳು ಹಗಲಿರುವ ಸಾಧ್ಯತೆ ಇದ್ದು ಅದನ್ನು ಯಶಸ್ವಿಯಾಗಿ ನಿಭಾಯಿಸಲಿದ್ದೀರಿ. ಆರ್ಥಿಕವಾಗಿ ಧನಲಾಭದ ಉತ್ತಮ ಅವಕಾಶಗಳು ಎದುರಾಗಲಿದೆ. ದೀರ್ಘಕಾಲದ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಇಂದು ಅತ್ಯಂತ ಸೂಕ್ತವಾದಂಥ ದಿನ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದ್ದು ಹೊಸ ಗ್ರಾಹಕರ ಸಂಪರ್ಕದಿಂದ ವ್ಯವಹಾರವು ವಿಸ್ತರಣೆಯಾಗಲಿದೆ. ಕೌಟುಂಬಿಕವಾಗಿ ತಂದೆ ಹಾಗೂ ಹಿರಿಯರ ಮಾರ್ಗದರ್ಶನದಿಂದ ಧನಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಆರೋಗ್ಯದ ದೃಷ್ಟಿಯಿಂದ ದಿನವೂ ಸುದೃಢವಾಗಿರಲಿದೆ. ಆದರೂ ದೈಹಿಕ ದಣಿವಾಗದಂತೆ ಎಚ್ಚರ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ, ಕಾನೂನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ವಿಶೇಷ ಯಶಸ್ಸು ಮತ್ತು ಗುರುಗಳ ಪೂರ್ಣ ಆಶೀರ್ವಾದ ಸಿಗುವಂಥ ದಿನ. ನಿಮ್ಮ ಈ ದಿನದ ಶುಭ ಸಂಖ್ಯೆ 9. ಶುಭ ಬಣ್ಣ ಹಳದಿ ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ವೃಷಭ ರಾಶಿಯವರಿಗೆ ಗುರುವಾರದ ಬೃಹಸ್ಪತಿಯ ಅನುಗ್ರಹದಿಂದ ಇಂದು ನಿಮಗೆ ಅತ್ಯಂತ ನೆಮ್ಮದಿಯ ಹಾಗೂ ಸಕಾರಾತ್ಮಕ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನಿಗೆ ಗುರುವು ಸಮಗ್ರಹನಾಗಿದ್ದರೂ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮಗೆ ಆಸಕ್ತಿ ಇಂದು ಹೆಚ್ಚಾಗಲಿದೆ. ನಿಮ್ಮ ಆಲೋಚನೆಗಳಲ್ಲಿ ಪಕ್ವತೆ ಇರಲಿದ್ದು ಹಿರಿಯರ ಸಲಹೆಯು ನಿಮ್ಮ ಪ್ರಗತಿಗೆ ದಾರಿದೀಪವಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ತಾಳ್ಮೆ ಹಾಗೂ ಪ್ರಾಮಾಣಿಕ ಕೆಲಸಕ್ಕೆ ತಕ್ಕ ಗೌರವ ಸಿಗಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದ್ದು ಬಾಕಿ ಉಳಿದಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿದ್ದು ಶುಭ ಕಾರ್ಯಗಳಿಗಾಗಿ ಅಥವಾ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಧನ ವ್ಯಯವಾಗುವ ಯೋಗವಿದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳನ್ನು ಮಾಡಲು ಹಾಗೂ ವ್ಯಾಪಾರ ವಿಸ್ತರಣೆಯ ಬಗ್ಗೆ ತಜ್ಞರಿಂದ ಸಲಹೆ ಪಡೆಯಲು ಇಂದು ಸೂಕ್ತವಾದಂತಹ ಉತ್ತಮ ದಿನ. ಕೌಟುಂಬಿಕವಾಗಿ ಮನೆಯಲ್ಲಿ ಶಾಂತಿ ಮತ್ತು ಮಧುರ ವಾತಾವರಣ ಇರಲಿದೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ದಿನವು ಸುದೃಢವಾಗಿದ್ದರೂ ಆಹಾರ ಪದ್ಧತಿಯಲ್ಲಿ ಜಾಗರೂಕತೆ ಇರಲಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುರುಗಳ ಮಾರ್ಗದರ್ಶನದಿಂದ ವಿದ್ಯಾಭ್ಯಾಸದಲ್ಲಿ ಎದುರಾಗಿದ್ದ ಗೊಂದಲಗಳು ದೂರವಾಗಿ ಏಕಾಗ್ರತೆ ವೃದ್ಧಿಯಾಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ. ಮಿಥುನ ರಾಶಿ. ಜ್ಞಾನ ಮತ್ತು ಬುದ್ಧಿಯ ದೇವತೆಯಾದ ಬೃಹಸ್ಪತಿಯ ಪ್ರೇರಣೆ ಹಾಗೂ ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದಾಗಿ ಇಂದು ನಿಮಗೆ ಅತ್ಯಂತ ಜ್ಞಾನದಾಯಕ ಮತ್ತು ಸಮೃದ್ಧಿಯ ದಿನವಾಗಿದೆ. ಕಲಿಯುವಿಕೆ, ಬೋಧನೆ ಮತ್ತು ಹೊಸ ಯೋಜನೆಗಳ ಚಿಂತನೆಗೆ ಇಂದು ಅತ್ಯಂತ ಸೂಕ್ತ ಸಮಯ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹಾಗೂ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗಲಿವೆ. ನಿಮ್ಮ ಸಂವಹನ ಕಲೆ ಮತ್ತು ವಿಶ್ಲೇಷಣಾತ್ಮಕ ಗುಣವು ಸಹೋದ್ಯೋಗಿಗಳಿಗೆ ಮಾದರಿಯಾಗಲಿದೆ. ಆರ್ಥಿಕವಾಗಿ ಧನಲಾಭದ ಶುಭ ಯೋಗಗಳಿದ್ದು ವಿಶೇಷವಾಗಿ ದೀರ್ಘಕಾಲದ ಹೂಡಿಕೆಗಳು ಅಥವಾ ಆಸ್ತಿಯಿಂದ ಲಾಭವಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹಿರಿಯ ಉದ್ಯಮಿಗಳ ಮಾರ್ಗದರ್ಶನ ಸಿಗಲಿದ್ದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಶಾಖೆಯನ್ನು ಪ್ರಾರಂಭಿಸಲು ಅನುಕೂಲಕರ ವಾತಾವರಣ ಇರಲಿದೆ. ಕೌಟುಂಬಿಕವಾಗಿ ತಂದೆ, ಗುರುಗಳು ಅಥವಾ ಹಿರಿಯರ ಆಶೀರ್ವಾದದಿಂದ
ನಿಮ್ಮ ಪ್ರಮುಖ ಕೆಲಸವೊಂದು ಸರಾಗವಾಗಿ ಪೂರ್ಣಗೊಳ್ಳಲಿದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಂಥ ದಿನ. ಆರೋಗ್ಯವು ಉತ್ತಮವಾಗಿರಲಿದೆ, ಆದರೆ ಅತಿಯಾದ ಮಾನಸಿಕ ಆಲೋಚನೆಗಳಿಂದ ದೂರವಿರಿ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣ, ಸಂಶೋಧನೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಪ್ರಗತಿಪರವಾದ ದಿನವಾಗಿದ್ದು ಗುರುಗಳ ಸಂಪೂರ್ಣ ಬೆಂಬಲ ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು, ಶುಭ ಮಂತ್ರ ಓಂ ಬೃಂ ಬೃಹಸ್ಪತಯೇ ನಮಃ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರುವಾರದ ಬೃಹಸ್ಪತಿಯ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ಇಂದು ನಿಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿದೆ. ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದೀರಿ. ದಯೆ ಮತ್ತು ಪರೋಪಕಾರ ಗುಣದಿಂದ ಜನರ ಪ್ರೀತಿ ಹಾಗೂ ಗೌರವಕ್ಕೆ ಪಾತ್ರರಾಗಲಿದ್ದೀರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಕಚೇರಿಯಲ್ಲಿ ಉದ್ಭವಿಸಿದ ಹಳೆಯ ಸಮಸ್ಯೆಗಳಿದ್ದರೆ ಅವು ಗುರು ಹಿರಿಯರ ಅಥವಾ ಹಿರಿಯ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಸುಲಭವಾಗಿ, ವಿಶೇಷವಾಗಿ ಈ ದಿನ ಅದು ಬಗೆಹರಿಯಲಿದೆ. ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಾಗಿರಲಿದ್ದು ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದಾನ ಧರ್ಮಗಳಿಗಾಗಿ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಇಂದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಯೋಗ್ಯ ದಿನವಾಗಿದ್ದು ಅನುಭವಸ್ಥರ ಸಲಹೆ ಪಡೆದು ಮುನ್ನಡೆಯುವುದು ಸೂಕ್ತ. ಇನ್ನು ಕೌಟುಂಬಿಕವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದೆ. ತಂದೆಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದ್ದು ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಲಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ದಿನವು ಸುಧಾರಿಸಲಿದ್ದು ಹಳೆಯ ದೈಹಿಕ ತೊಂದರೆಗಳಿಂದ ಮುಕ್ತಿ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಗುರುಗಳ ಮತ್ತು ಪೋಷಕರ ಬೆಂಬಲ ಸಿಗಲಿದ್ದು ಸಂಶೋಧನೆ ಹಾಗೂ ಕಠಿಣ ವಿಚಾರಗಳ ಅಧ್ಯಯನದಲ್ಲಿ ಪ್ರಗತಿ ಕಂಡುಬರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ, ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಗುರುವಾರದ ಬೃಹಸ್ಪತಿಯ ಶುಭ ಪ್ರಭಾವದಿಂದಾಗಿ ಇಂದು ನಿಮ್ಮ ಆತ್ಮವಿಶ್ವಾಸ, ತೇಜಸ್ಸು ಹಾಗೂ ನಾಯಕತ್ವ ಗುಣಗಳು ಅತ್ಯಂತ ಉತ್ತುಂಗದಲ್ಲಿರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಕೀರ್ತಿ ಹೆಚ್ಚಾಗಲಿದ್ದು ನಿಮ್ಮ ನಿರ್ಧಾರಗಳಿಗೆ ಎಲ್ಲರಿಂದ ಒಳ್ಳೆಯ ಬೆಂಬಲ ಸಿಗುವಂಥ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಕೈಗೊಳ್ಳುವ ಕಠಿಣ ನಿರ್ಧಾರಗಳು ಮತ್ತು ಯೋಜನೆಗಳು ಯಶಸ್ವಿಯಾಗಲಿದೆ. ಮೇಲಧಿಕಾರಿಗಳು ನಿಮ್ಮ ದಕ್ಷತೆಯನ್ನು ಗುರುತಿಸಿ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಬಹುದು. ಆರ್ಥಿಕವಾಗಿ ಇಂದು ನಿಮಗೆ ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗಲಿದ್ದು ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ಧನಾತ್ಮಕ ಪ್ರಗತಿ ಕಂಡುಬರಲಿದೆ. ವ್ಯಾಪಾರಸ್ಥರಿಗೆ ವ್ಯವಹಾರ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳು ಸಿಗಲಿದೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಶುಭ ದಿನವಾಗಿದೆ. ಕೌಟುಂಬಿಕವಾಗಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ಮನೆಯಲ್ಲಿ ಸತ್ಸಂಗ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಸಂಗಾತಿ ಹಾಗೂ ಮಕ್ಕಳೊಂದಿಗೆ ನೆಮ್ಮದಿಯ ಕ್ಷಣಗಳನ್ನು ಕಳೆಯಲಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ದಿನವು ಅತ್ಯಂತ ಉತ್ಸಾಹಭರಿತ ಹಾಗೂ ಸುದೃಢವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ಉನ್ನತ ವ್ಯಾಸಂಗದಲ್ಲಿ ವಿಶೇಷ ಯಶಸ್ಸು ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ, ಶುಭ ಮಂತ್ರ ಓಂ ಗಂ ಗಣಪತಯೇ ನಮಃ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರುವಾರದ ಬೃಹಸ್ಪತಿಯ ಶುಭ ದೃಷ್ಟಿಯಿಂದ ಇಂದು ನಿಮಗೆ ಜ್ಞಾನಾರ್ಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಿಗೆ ಅತ್ಯಂತ ಒಂದು ಪ್ರಶಸ್ತವಾದಂತಹ ದಿನವಾಗಿದೆ. ಸದಾ ವ್ಯಾವಹಾರಿಕವಾಗಿ ಯೋಚಿಸುವ ನಿಮಗೆ ಇಂದು ಧರ್ಮ, ದಾನ ಹಾಗೂ ಸಮಾಜ ಸೇವೆಯ ಕಡೆಗೆ ಒಲವು ಹೆಚ್ಚಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಮಾಣಿಕತೆ ಹಾಗೂ ಸಮಯ ಪ್ರಜ್ಞೆಗೆ ಸಹೋದ್ಯೋಗಿಗಳಿಂದ ಮತ್ತು ಮೇಲಧಿಕಾರಿಗಳಿಂದ ಗೌರವ ದೊರೆಯಲಿದೆ. ನಿಮ್ಮ ಸಲಹೆಗಳು ಕಚೇರಿಯ ಪ್ರಮುಖ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ. ಆರ್ಥಿಕವಾಗಿ ಧನ ಲಾಭದ ಶುಭ ಯೋಗಗಳಿದ್ದರೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಇಂದು ನಿಮಗೆ ತೃಪ್ತಿಯನ್ನು ನೀಡುವಂಥ ದಿನ. ವ್ಯಾಪಾರಸ್ಥರಿಗೆ ಹಿರಿಯ ಹಾಗೂ ಅನುಭವಸ್ಥ ಉದ್ಯಮಿಗಳ ಬೆಂಬಲ ದೊರೆಯಲಿದ್ದು ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲ ಅಥವಾ ಬಾಕಿಯ ಹಣಗಳು ಇಂದು ವಿಶೇಷವಾಗಿ ಉನ್ನತ ದಿನವಾಗಿರಲಿದೆ. ಇನ್ನು ಕೌಟುಂಬಿಕವಾಗಿ ತಂದೆ ಮತ್ತು ಗುರುಗಳ ಆಶೀರ್ವಾದದಿಂದ ನಿಮ್ಮ ಮನಸ್ಸಿನಲ್ಲಿದ್ದ ದೊಡ್ಡ ಆತಂಕವೊಂದು ಇದನ್ನು ದೂರವಾಗಲಿದೆ ಮತ್ತು ಸಂಗಾತಿಯೊಂದಿಗೆ
ವಿಶೇಷವಾಗಿ ಸುದೀರ್ಘ ಸಂಭಾಷಣೆ ನಡೆಸುವಂತಹ ದಿನ. ಇಂದು ನಿಮ್ಮ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ದಿನವು ತೃಪ್ತಿಕರವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಸಂಶೋಧನೆ, ವೇದ, ಇತಿಹಾಸ ಅಥವಾ ಉನ್ನತ ಶಿಕ್ಷಣದ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿ ಮೂಡುವಂಥ ದಿನ. ಗುರುಗಳ ಪೂರ್ಣ ಕೃಪೆ ಇರುವಂಥ ದಿನ. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಪೂರ್ವ, ಶುಭ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ತುಲಾರಾಶಿಯವರಿಗೆ ಗುರುವಾರದ ದೇವಗುರುವಿನ ಒಂದು ಶುಭ ದೃಷ್ಟಿಯಿಂದ ಇಂದು ನಿಮ್ಮ ಆಲೋಚನೆಗಳಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕತೆ ಹೆಚ್ಚಾಗಲಿದೆ. ಸದಾ ಸಮತೋಲನವನ್ನು ಬಯಸುವ ನಿಮಗೆ ಇಂದು ಪ್ರಮುಖ ನಿರ್ಧಾರಗಳಲ್ಲಿ ಒಳ್ಳೆಯ ಒಂದು ವಿಚಾರವನ್ನು ತೆಗೆದುಕೊಳ್ಳಲು ಗುರು ಹಿರಿಯರ ಬೆಂಬಲ ಮತ್ತು ಸರಿಯಾದ ಮಾರ್ಗದರ್ಶನ ಸಿಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ನಿಮ್ಮ ಪ್ರಾಮಾಣಿಕ ಕಾರ್ಯವೈಖರಿ ಮತ್ತು ಸಹನೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಸುಗಮ ವಾತಾವರಣ ನಿರ್ಮಾಣವಾಗಲಿದೆ. ಆರ್ಥಿಕವಾಗಿ ಪರಿಸ್ಥಿತಿ ತೃಪ್ತಿಕರವಾಗಿರಲಿದೆ. ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಯೋಗ್ಯ ದಿನವಾಗಿದ್ದು ಅನುಭವಸ್ಥರ ಸಲಹೆ ಪಡೆದು ಮುನ್ನಡೆಯುವುದು ಉತ್ತಮ. ಕೌಟುಂಬಿಕವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಿಕೊಳ್ಳಿ. ತಂದೆ ಅಥವಾ ಗುರು ಸಮಾನರಾದ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ದಿನವು ಸುದೃಢವಾಗಿದ್ದರೂ ಆಹಾರ ಕ್ರಮದಲ್ಲಿ ನಿಯಂತ್ರಣವಿರಲಿ. ವಿದ್ಯಾರ್ಥಿಗಳಿಗೆ ಕಠಿಣ ವಿಚಾರಗಳ ಗ್ರಹಿಸುವಿಕೆ ಹಾಗೂ ಉನ್ನತ ವ್ಯಾಸಂಗದ ಯೋಜನೆಗಳಿಗೆ ಗುರುಗಳ ಸಂಪೂರ್ಣ ಮಾರ್ಗದರ್ಶನ ಸಿಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕೇಸರಿ, ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭ ಮಂತ್ರ ಓಂ ಶ್ರೀ ಗಣೇಶಾಯ ನಮಃ. ವೃಶ್ಚಿಕ ರಾಶಿ. ಗುರುವಾರದ ದೇವಗುರುವಿನ ಒಂದು ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ಇಂದು ನಿಮಗೆ ಆಧ್ಯಾತ್ಮಿಕ ಹಾಗೂ ಬೌದ್ಧಿಕವಾಗಿ ಅತ್ಯಂತ ಪ್ರಗತಿಪರವಾದ ದಿನವಾಗಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ನಿವಾರಣೆಯಾಗಿ ಆಲೋಚನೆಗಳಲ್ಲಿ ಅತ್ಯಂತ ಸ್ಪಷ್ಟತೆ ಮೂಡಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಮಾಣಿಕತೆ ಹಾಗೂ ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಾತ್ರವಾಗಲಿದೆ. ನಿಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದಲ್ಲದೆ ಸಹೋದ್ಯೋಗಿಗಳಿಗೆ ನೆರವಾಗಲಿದ್ದೀರಿ. ಆರ್ಥಿಕವಾಗಿ ಧನಲಾಭ ಉತ್ತಮವಾದಂತಹ ಒಂದು ಅವಕಾಶಗಳಿದ್ದು ದೀರ್ಘಕಾಲೀನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇಂದು ಒಳ್ಳೆಯ ಸಮಯ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿಯ ಹಣ ವಸೂಲಾಗುವ ಸಾಧ್ಯತೆ ಇದೆ. ದೇವಗುರುವಿನ ಅನುಗ್ರಹದಿಂದ ಹೊಸ ಗ್ರಾಹಕರ ಸಂಪರ್ಕ ಬೆಳೆದು ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವಂತಹ ದಿನ. ಕೌಟುಂಬಿಕವಾಗಿ ತಂದೆ ಅಥವಾ ಹಿರಿಯರ ಕಾಲದಿಂದ ಪ್ರಮುಖ ಜವಾಬ್ದಾರಿಯೊಂದು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಅಥವಾ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಚಿಂತನೆ ನಡೆಯಲಿದೆ. ಸಂಗಾತಿಯೊಂದಿಗೆ ಸುದೀರ್ಘ ಬಾಂಧವ್ಯ ವೃದ್ಧಿಸಿಕೊಳ್ಳುವಂತಹ ದಿನ. ಆರೋಗ್ಯದ ದೃಷ್ಟಿಯಿಂದ ದಿನವು ಸುದೃಢವಾಗಿದ್ದು ಹಳೆಯ ದೈಹಿಕ ತೊಂದರೆಗಳಿಂದ ಮುಕ್ತಿ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಸಂಶೋಧನೆ, ಇತಿಹಾಸ ಹಾಗೂ ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ಮೂಡಲಿದ್ದು ಗುರುಗಳ ಸಂಪೂರ್ಣ ಆಶೀರ್ವಾದ ಸಿಗುವಂತಹ ದಿನ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು, ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ. ಧನುಸ್ಸು ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯಾಧಿಪತಿಯಾದಂತಹ ಗುರುವಿನ ಅನುಗ್ರಹದಿಂದ ಗುರುವಾರದ ಈ ದಿನವು ನಿಮಗೆ ಅತ್ಯಂತ ಭಾಗ್ಯದಾಯಕ ದಿನ. ಸಕಾರಾತ್ಮಕ ಮತ್ತು ಯಶಸ್ವಿ ದಿನವಾಗಲಿದೆ. ಇಂದು ದೈವ ಬಲವು ನಿಮ್ಮ ಕೈ ಹಿಡಿಯಲಿದ್ದು ದೀರ್ಘಕಾಲದಿಂದ ನೆನೆಗುಂದಿದ್ದಂಥ ಕೆಲವು ಕೆಲಸಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆಗಳಿದೆ. ಸಕಾರಾತ್ಮಕವಾಗಿ ಎಲ್ಲ ಕೆಲಸ ಕಾರ್ಯಗಳಾಗತಕ್ಕಂಥ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಹಾಗೂ ಪ್ರಾಮಾಣಿಕತೆಗೆ ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಅಭೂತಪೂರ್ವ ಒಂದು ಒಳ್ಳೆಯ ಬೆಂಬಲ ಸಿಗಲಿದೆ. ಹೊಸ ಜವಾಬ್ದಾರಿಗಳು ಹೆಗಲೇರುವಂಥ ಸಾಧ್ಯತೆ ಇದೆ. ನಿಮ್ಮ ವೃತ್ತಿಪರ ಬೆಳವಣಿಗೆಗೆ ದಾರಿಯಾಗುವಂಥ ದಿನ. ಆರ್ಥಿಕ ಪರಿಸ್ಥಿತಿಯು ಅತ್ಯಂತ ಭದ್ರವಾಗಿರಲಿದ್ದು ಧನಲಾಭದ ಶುಭ ಯೋಗಗಳಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರಲಿದೆ. ಭೂಮಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದ ಚರ್ಚೆಗಳು ಯಶಸ್ವಿಯಾಗಲಿವೆ. ವ್ಯಾಪಾರಸ್ಥರಿಗೆ ಇಂದು ನಿರೀಕ್ಷೆಗೂ ಮೀರಿದ ಲಾಭ ದೊರೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಮಾರುಕಟ್ಟೆಯಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಅತ್ಯಂತ ಉತ್ತಮ ಸಮಯ. ಕೌಟುಂಬಿಕವಾಗಿ ಮನೆಯಲ್ಲಿ ನೆಮ್ಮದಿ ಮತ್ತು ಸಂತಸದ ವಾತಾವರಣ ಇರಲಿದೆ. ತಂದೆ ಹಾಗೂ ಹಿರಿಯರ ಬೆಂಬಲದಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ.
ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಜನೆ ಇದೆ. ಆರೋಗ್ಯದ ದೃಷ್ಟಿಯಿಂದ ದಿನವು ಅತ್ಯಂತ ಉತ್ಸಾಹಭರಿತ ಮತ್ತು ಸುದೃಢವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಗುರುಗಳ ಪೂರ್ಣ ಆಶೀರ್ವಾದ ಸಿಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಉನ್ನತ ವ್ಯಾಸಂಗದಲ್ಲಿ ವಿಶೇಷ ಯಶಸ್ಸು ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು, ಶುಭ ಮಂತ್ರ ಓಂ ಗುರುಭ್ಯೋ ನಮಃ. ಮಕರ ರಾಶಿ. ಮಕರ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ಇಂದು ನಿಮಗೆ ಆಧ್ಯಾತ್ಮಿಕ ಚಿಂತನೆ ಹಾಗೂ ಆತ್ಮಾವಲೋಕನಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ದಿನವಾಗಿದೆ. ನಿಧಾನವಾಗಿ ಮತ್ತು ಯೋಜನಾಬದ್ಧವಾಗಿ ಮುನ್ನಡೆಯುವ ನಿಮ್ಮ ಸ್ವಭಾವಕ್ಕೆ ಗುರುವಿನ ಮಾರ್ಗದರ್ಶನವು ಹೊಸ ಶಕ್ತಿಯನ್ನು ತಂದುಕೊಡಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಪಡುವ ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ. ಕಚೇರಿಯಲ್ಲಿ ಉದ್ಭವಿಸಿದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಲಭವಾಗಿ ಬಗೆಹರಿಯಲಿದೆ. ಆರ್ಥಿಕವಾಗಿ ಪರಿಸ್ಥಿತಿ ಸ್ಥಿರವಾಗಿದ್ದರೂ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡಲು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಅನುಭವಸ್ಥರೊಂದಿಗೆ ಚರ್ಚಿಸಲು ಇಂದು ಉತ್ತಮ ದಿನ. ಕೌಟುಂಬಿಕವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದೆ. ತಂದೆ ಅಥವಾ ಗುರು ಸಮಾನರಾದ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿದ್ದು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಸಂಗಾತಿಯು ನಿಮ್ಮ ಜವಾಬ್ದಾರಿಗಳಿಗೆ ಹೆಗಲು ಕೊಟ್ಟು ಬೆಂಬಲವಾಗಿ ನಿಲ್ಲುವಂತಹ ದಿನ. ಆರೋಗ್ಯದ ದೃಷ್ಟಿಯಿಂದ ದಿನವು ತೃಪ್ತಿಕರವಾಗಿರಲಿದೆ. ಆದರೂ ದೈಹಿಕ ದಣಿವಾಗದಂತೆ ಎಚ್ಚರ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶಗಳು, ಅಧ್ಯಯನದಲ್ಲಿಯೂ ಪ್ರಗತಿಯನ್ನು ಕಂಡುಬರುವಂತಹ ದಿನ. ನಿಮ್ಮ ಈ ದಿನದ ಶುಭ ಸಂಖ್ಯೆ 8, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು, ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಕುಂಭರಾಶಿ. ಕುಂಭರಾಶಿಯವರಿಗೆ ಗುರುವಾರದ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ಇಂದು ನಿಮಗೆ ಬೌದ್ಧಿಕ ಹಾಗೂ ಆಧ್ಯಾತ್ಮಿಕವಾಗಿ ಅತ್ಯಂತ ಪ್ರಗತಿಪರವಾದಂಥ ದಿನ. ಸದಾ ಹೊಸ ಆಲೋಚನೆಗಳನ್ನು ಮಾಡುವ ನಿಮಗೆ ಇಂದು ಗುರು ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಸಿಗುವಂಥ ದಿನ. ಗೊಂದಲಗಳು ದೂರವಾಗುವಂಥ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕದಾದಂಥ ಪ್ರಾಮಾಣಿಕತೆಗೆ ತಕ್ಕ ಮನ್ನಣೆಯೂ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು, ಯೋಜನೆಗಳು ನಿಮ್ಮ ಕೈ ಸೇರುವಂಥ ದಿನ. ಯಶಸ್ವಿಯಾಗಿ ಆ ಕಾರ್ಯಗಳನ್ನು ಮಾಡಲಿದ್ದೀರಿ. ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿದ್ದರೂ ದೀರ್ಘಕಾಲೀನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲೆಂದು ಸುಸಮಯ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿಯ ಹಣ ವಸೂಲಾಗುವಂಥ ಸಾಧ್ಯತೆ. ದೇವಗುರುವಿನ ಅನುಗ್ರಹದಿಂದ ವ್ಯಾಪಾರ ವಿಸ್ತರಣೆಗೆ ಹೊಸ ಅವಕಾಶಗಳು ದೊರೆಯುವಂಥ ದಿನ. ಕೌಟುಂಬಿಕವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದೆ. ತಂದೆ ತಾಯಿಯ ಹಿರಿಯರ ಆಶೀರ್ವಾದದಿಂದ ನಿಮಗೆ ಪ್ರಮುಖ ಕೆಲಸವೊಂದು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ದಿನವು ಉತ್ಸಾಹಭರಿತವಾಗಿರಲಿದೆ. ಆದರೂ ದೈಹಿಕ ದಣಿವಾಗದಂತೆ ಎಚ್ಚರ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ, ಸಂಶೋಧನೆ, ತಾಂತ್ರಿಕ ವಿಚಾರ ಈ ವಿಚಾರಗಳಲ್ಲಿ ವಿಶೇಷ ಆಸಕ್ತಿ ಮೂಡಲಿದ್ದು ಗುರುಗಳ ಸಂಪೂರ್ಣ ಬೆಂಬಲ ದೊರೆಯುವಂತಹ ದಿನ. ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭ ಮಂತ್ರ ಓಂ ಮಹಾಲಕ್ಷ್ಮೀ ನಮಃ. ಮೀನರಾಶಿ. ಮೀನ ರಾಶಿಯ ಅಧಿಪತಿಯಾದ ದೇವಗುರು ಬೃಹಸ್ಪತಿಯ ದಿನವಾದ ಇಂದು ನಿಮಗೆ ಅತ್ಯಂತ ಮಂಗಳಕರ ಹಾಗೂ ಅದೃಷ್ಟದಾಯಕ ದಿನ. ಗುರುವಿನ ಪೂರ್ಣ ಕೃಪಾ ಕಟಾಕ್ಷದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗಲಿದೆ. ಆತ್ಮವಿಶ್ವಾಸ ಮತ್ತು ದೈವಬಲದ ಸಮ್ಮಿಲನದಿಂದ ಇಂದು ನೀವು ಕೈಗೊಳ್ಳುವ ಎಲ್ಲ ಸತ್ಕಾರ್ಯಗಳು ಯಶಸ್ವಿಯಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಮಾಣಿಕತೆ ಹಾಗೂ ಕ್ರಿಯಾಶೀಲತೆಗೆ ಹಿರಿಯ ಅಧಿಕಾರಿಗಳಿಂದ ವಿಶೇಷ ಪ್ರಶಂಸೆ ದೊರೆಯಲಿದೆ. ನಿಮ್ಮ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೆ ಕಚೇರಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ. ಆರ್ಥಿಕವಾಗಿ ದಿನವು ಅತ್ಯಂತ ಬಲಿಷ್ಠವಾಗಿದ್ದು ಹಳೆಯ ಬಾಕಿ ಹಣ ಕೈ ಸೇರಲಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಶುಭ ಸುದ್ದಿಗಳು ದೊರೆಯುವಂತಹ ದಿನ. ವ್ಯಾಪಾರಸ್ಥರಿಗೆ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಪಾಲುದಾರಿಕೆಯನ್ನು ಪ್ರಾರಂಭಿಸಲು ಅತ್ಯಂತ ಶುಭ ದಿನವಾಗಿದೆ. ಕೌಟುಂಬಿಕವಾಗಿ ಮನೆಯಲ್ಲಿ ಸಡಗರದ ವಾತಾವರಣ ಇರಲಿದೆ. ತಂದೆ ಗುರು ಹಿರಿಯರ ಆಶೀರ್ವಾದಗಳು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿದೆ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. ಆರೋಗ್ಯದ ದೃಷ್ಟಿಯಿಂದ ದಿನವು ಅತ್ಯಂತ ಸುದೃಢ ಹಾಗೂ ಉತ್ಸಾಹಭರಿತವಾಗಲಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣ, ಸಂಶೋಧನೆ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳುವವರಿಗೆ ಇಂದು ಅಭೂತಪೂರ್ವ ಪ್ರಗತಿ ಸಿಗಲಿದ್ದು ಗುರುಗಳ ಸಂಪೂರ್ಣ
ಮಾರ್ಗದರ್ಶನ ಲಭ್ಯವಾಗಲಿದೆ. ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಂಗಾರದ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು, ಶುಭ ಮಂತ್ರ ಓಂ ಶ್ರೀ ಕೃಷ್ಣಾಯ ನಮಃ.